ಹಬ್ಬ 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 ಇದು ಕರುನಾಡ ಮನೆ ಮನೆ ಹಬ್ಬ 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 ಇದು ಚಾಮುಂಡಿ ತಾಯಿ ತವರ ಹಬ್ಬ ವಿಜಯದ ಹಬ್ಬ ಆಯುಧ ಪೂಜಾ ಹಬ್ಬ ಹಬ್ಬ ಇದು ದಸರಾ ತನ್ನ ಸಿರ ತೆತ್ತ ದಸರಾ ಹಬ್ಬ 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 ಇದು ಮೈಸೂರ ಸೀಮೆ ರಾಜ ಹಬ್ಬ. ನಮಸ್ಕಾರ ಕರ್ನಾಟಕ. ಇವತ್ತಿನ ವಿಶೇಷ ಸಂಚಿಕೆಯನ್ನ ವೀಕ್ಷಣೆ ಮಾಡ್ತಿರುವಂತಹ ನಾಡಿನ ಸಮಸ್ತ ಕರ್ನಾಟಕ ಜನತೆಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಸೂರಜ್, ಭಾರತ ಅಂದ್ರೆ ಹಬ್ಬಗಳ ತವರೂರು ಅಲ್ವಾ? ಕರೆಕ್ಟ್. ಇಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದ್ ಹಬ್ಬ ಮಾಡ್ತಾನೆ ಇರ್ತೀವಿ. ಪ್ರತಿ ತಿಂಗಳು ವೆರೈಟಿ ಆಫ್ ಊಟ ಮಾಡ್ತಾನೆ ಇರ್ತೀವಿ. ಆದ್ರೆ ಒಂದೊಂದು ಹಬ್ಬದ ಹಿಂದೆನೂ ಒಂದೊಂದು ರೋಚಕವಾದ ಕಥೆ ಇರತ್ತೆ ಅಲ್ವಾ? ಅದೇ ರೀತಿ ದಸರಾ ಕೂಡ. ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ, ಕನ್ನಡ ಜನತೆಗೆ ಶರಣವರಾತ್ರಿ, ಮನೆ ಮನೆ ಬೆಳಗುವ ಶುಭ ನವರಾತ್ರಿ. ಹೌದು, ಇವತ್ತು ನವರಾತ್ರಿಯ ವಿಶೇಷ ಸಂಚಿಕೆಯನ್ನ ನಾವು ಪ್ರಾರಂಭಿಸಲಿದ್ದೇವೆ. ನಿಮ್ಗೇನೋ ಗೊತ್ತಿದೆ ಸೂರಜ್, ನಿನಗೆ ಗೊತ್ತಿದ್ಯಾ ಏನು ನವರಾತ್ರಿನ ಹೇಗೆಲ್ಲ ಪೂಜೆ ಮಾಡ್ತಾರೆ, ಯಾತಕ್ಕೋಸ್ಕರ ಪೂಜೆ ಮಾಡ್ತಾರೆ ಅಂತ? 50-50 ಗೊತ್ತಿದೆ. ಹೌದಾ? ಅದ್ರಲ್ಲಿ ನೀನ್ 50 ಕ್ಲಿಯರ್ ಮಾಡು, ನಾನ್ 50 ಕ್ಲಿಯರ್ ಮಾಡ್ತೇನೆ. ಸರಿ, ಓಕೆನಾ? ನವರಾತ್ರಿ ವಿಶೇಷ ದಿನದಂದು ನವ ದುರ್ಗೆಯರನ್ನ ಪೂಜೆ ಮಾಡ್ತೀವಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಹಾಗೂ ಸಿದ್ಧರಾತ್ರಿ ಅಂತ ಅನ್ನೋ ರೂಪಗಳಲ್ಲೆಲ್ಲ ನಾವು ಆ ಮಹಾತಾಯಿನ ಪೂಜೆ ಮಾಡ್ತೀವಿ. ನವರಾತ್ರಿ 8ನೇ ದಿನ ದುರ್ಗಾಷ್ಟಮಿ ಹಾಗೂ 10ನೇ ದಿನ ವಿಜಯದಶಮಿಯನ್ನ ಆಚರಿಸ್ತೀವಿ. ವಿಜಯದಶಮಿ ಅಂದ್ರೆ ಏನ್ ಗೊತ್ತಾ? ಹೆಸರಲ್ಲೇ ಇದೆ ಕಣೋ, ಅದು ಒಂಥರ ವಿಜಯ ತಂದ್ಕೊಡೋದು ಅಂತ. ಸೊ ಆ ವಿಜಯ ನಮಗೂ ನಿಮಗೂ ಸರ್ವರಿಗೂ ಆ ಭಗವಂತ ಕೊಡ್ಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದೀವಿ. ಇದು ಆಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಸೂರಜ್, ಈಗ ಹಬ್ಬ ಅಂತಂದ್ರೆ ನಾವಿಬ್ರೆ ಆಚರಿಸಕ್ಕಾಗತ್ತಾ? ಖಂಡಿತ ಇಲ್ಲ. ಬಂದು ಬಳಗ ಮನೆ ಮಠ ಎಲ್ಲರೂ ಬರ್ಬೇಕಲ್ವಾ? ಹಾಗಾದ್ರೆ ಇವತ್ತು ನಮ್ಮ ಮನೆಗೆ ಬರ್ತಿರೋ ವಿಶೇಷ ಅತಿಥಿಗಳು ಯಾರು? ಆ ಅತಿಥಿಗಳು ಯಾರು ಅಂತ ಹೇಳ್ಬಿಟ್ರೆ ನೀನೇ ದಂಗಾಗಿ ಹೋಗ್ಬಿಡ್ತೀಯ. ಯಾಕೆ ಅಂದ್ರೆ ಅವ್ರೊಂಥರ ಓಡಾಡೋ ಗೂಗಲ್ ಅಮ್ಮ. ಗೂಗಲ್? ಹಾ, ತುಂಡೈಕ್ಳಿಗೆಲ್ಲ ಅವರೇ ಅಧ್ಯಕ್ಷರು. ಹೌದಾ? ಹಾ, ಲೈಫ್ ಅಲ್ಲಿ ನಿನಗೆ ಏನೇ ಕನ್ಫ್ಯೂಷನ್ ಇರ್ಲಿ, ಏನಿರ್ತಾರ ಮೀನಿಂಗ್ ಗೊತ್ತಿಲ್ಲದೆ ಇರ್ಲಿ, ಪಟಕ್ ಅಂತ ಉತ್ತರ ಕೊಟ್ಬಿಡ್ತಾರ ಅವರು. ಹೌದಾ? ಹಾ, ಮತ್ತೆ ಯಾಕೆ ತರ ಮಾಡೋದು? ಕರ್ದೇ ಬಿಡೋಣ. ಓಕೆ, ಲೆಟ್ಸ್ ವೆಲ್ಕಮ್ ಮನ್ವಿತ್ ಅಂಡ್ ಫ್ಯಾಮಿಲಿ ಫ್ರಮ್ ನಮ್ಮ ಕೂಡ್ಲ ಮ್ಯಾಂಗ್ಳೂರ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಳಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು. ಆರಾಧಿಸು ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಓಕೆ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನಿಜವಾಗ್ಲೂ ನೀನೇ ರಾಜಕುಮಾರ. ಅದ್ ಸರಿ ಮನ್ವಿತ್, ನಂಗೆ ದಸರಾ ಅಂದ್ರೆ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ, ನೀವ್ ಒಂಚೂರು ಹೇಳ್ತೀರಿ ಅಂತ ಗೊತ್ತಾಯ್ತು ನನಗೆ. ಮೈಸೂರು ದಸರಾ, ಆಲ್ಸೋ ನೋನ್ ಆಸ್ ವಿಜಯದಶಮಿ, ಅದು ನಮ್ಮ ನಾಡು ಹಬ್ಬ, ಕರ್ನಾಟಕದ ನಾಡು ಹಬ್ಬ. ಇಟ್ಸ್ ಮೇನ್ಲಿ ಹೆಲ್ಡ್ ಡ್ಯೂರಿಂಗ್ ದ 10th day in the Ashwin calendar. That means ಅದು ನಮ್ಮ ಇಂಡಿಯನ್ ಕ್ಯಾಲೆಂಡರ್ ಅಂಡ್ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಲ್ಲಿ ಅಕ್ಟೋಬರ್ ಟು ನವೆಂಬರ್ ಮಂತ್ ಅಲ್ಲಿ ಅಶ್ವಿನ್ ಮಂತ್ ಅನ್ನು ಹೇಳ್ತಾರೆ. ಅದು ಫೆಸ್ಟಿವಲ್ ಆಕ್ಚುಲಿ ಇಟ್ ಇಸ್ ಸೆಲೆಬ್ರೇಟೆಡ್ ಟು ಕಮೆಮೊರೇಟ್ ದ ಡಿಫೀಟ್ ಆಫ್ ಮಹಿಷಾಸುರ ಇನ್ ದ ಹ್ಯಾಂಡ್ಸ್ ಆಫ್ ಲಾರ್ಡ್ ಚಾಮುಂಡೇಶ್ವರಿ. ದಟ್ಸ್ ದ ರೀಸನ್ ಮೈಸೂರು ಅದರ ಹೆಸರಿಂದ ಹೇಳ್ತಾರೆ. ಆ್ಯಂಡ್ ಈ ಫೆಸ್ಟಿವಲ್ ಫಸ್ಟ್ ವಿಜಯನಗರ ಸಾಮ್ರಾಜ್ಯದಿಂದ ಆಗಿರೋದು ಇನ್ ದ 15th century. ಎಕ್ಸಾಂಪಲ್ಸ್ ಹೇಳಬೇಕಾದ್ರೆ ದ
picturestic artworks in the Hazara Rama temple. ಅದು ಒಂದು ಫೇಮಸ್ ಟೆಂಪಲ್ ವಿಜಯನಗರ ಸಾಮ್ರಾಜ್ಯದಲ್ಲಿ. ದೆನ್ ಆಮೇಲೆ ಆಫ್ಟರ್ ವಿಜಯನಗರ ಸಾಮ್ರಾಜ್ಯ ಡಿಕ್ಲೈನ್ ಆಯಿತು, ಆಮೇಲೆ ಡೆಕ್ಕನ್ ಸುಲ್ತಾನೇಟ್ ಬಂತು. ಅದು ದೇ ಸ್ಟಾಪ್ ಸೆಲೆಬ್ರೇಟಿಂಗ್ ದ ಫೆಸ್ಟಿವಲ್ ಬಿಕಾಸ್ ಮುಸ್ಲಿಂ ಡೈನಾಸ್ಟಿ ಅಲ್ವಾ ಅದು. ಓಕೆ ಸೂಪರ್. ಓಕೆ ಮನ್ವಿತ್, ಇವತ್ತು ನಿಮ್ಮ ಫ್ಯಾಮಿಲಿ ನಮ್ಮ ಜೊತೆ ಆಡ್ಲಿಕ್ಕೆ ಬಂದಿದೆ, ಅವ್ರನ್ನ ಪರಿಚಯ ಮಾಡಿಸ್ಕೊಡು. ಇದು ನಮ್ಮ ಮೈ ಸ್ವೀಟ್ ಮಾಮ್. ಸ್ವೀಟ್ ಮಾಮ್. And this is my cool dad. How did you tell sweet mom? ಅದು This is ಸ್ವೀಟ್ very ಮಾಮ್, salt. ಇದು ಹಾಟ್ ಡ್ಯಾಡ್. ಓಕೆ, ಅಮ್ಮ ಏನ್ ಮಾಡ್ತಿದ್ದಾರೆ? Mom is an advocate. ಅಡ್ವೊಕೇಟ್. ಓ ಸೂಪರ್. ಓಕೆ, ಡ್ಯಾಡಿ? Dad is actually an advocate, but he works in a non-banking finance company. Equitas as the vice president in the South region. ನೀನು ಮಾತಾಡ್ಬೇಕಾದ್ರೆ ತುಂಬಾ ಶೇಕ್ ಆಡ್ತೀಯ. ಇಲ್ಲ, ಅದು ನನ್ನ ಹ್ಯಾಬಿಟ್. ಹ್ಯಾಬಿಟಾ? ಸೂಪರ್. ಓಕೆ, ಸುಸೂರಜ್ ಅವರೇ, ಹಾ. ಇದು ಮೇನ್ ಗೂಗಲ್, ಸೊ ಇದರಿಂದ ಮೆಸೇಜ್ಗಳು ಬರುತ್ತೆ ಅಂತ ಕಾಣುತ್ತೆ ಇವ್ರಿಬ್ರಿಗೂನು. ಹೌದು. ಓಕೆ, ಈಗ ಗೂಗಲ್ ನ ನನ್ನ ನೆಟ್ವರ್ಕ್ ಕಳಿಸ್ಕೊಂಡ್ಬಿಡ್ತೀನಿ. ಆಮೇಲೆ ನೀವು ಬೇಕಾದ್ರೆ ವೈಫೈ ಆನ್ ಮಾಡ್ಕೊಂಡು ನೆಟ್ವರ್ಕ್ ಪಾಸ್ ಮಾಡ್ತೀನಿ. ಪಾಸ್ ಮಾಡ್ಕೋಬಹುದು. ಓಕೆ, ಬರ್ಲಿ ಇವ್ರಿಗೆ ಜೋರಾದ ಚಪ್ಪಾಳೆ. ದಯವಿಟ್ಟು ನಿಮ್ಮ ಪೀಠವನ್ನು ಅಲಂಕರಿಸಿ. ಓಕೆ, ನಯನ ಅವರೇ, ಹಾ. ನಮ್ಮ ಫಸ್ಟ್ ಗೆಸ್ಟ್ ಬಂದಾಯ್ತು. ಸೆಕೆಂಡ್ ಗೆಸ್ಟ್ ಯಾರು ಬರ್ತಿದ್ದಾರೆ? ಸೆಕೆಂಡ್ ಅತಿಥಿಗಳನ್ನ ಕರೆದ್ರೆ ನೀನ್ ಇಲ್ಲ ಬ್ಲಾಸ್ಟ್ ಆಗಿ ಹೋಗ್ತೀಯ. ಯಾಕಪ್ಪ? ಯಾಕೆಂದ್ರೆ ಆ ಹುಡ್ಗಿ ಒಂಥರ ನಡ್ದಾಡ ಸರಪಟಾಕಿ ಕಣೋ. ಮಾತಾಡಿದ್ರೆ ಆನೆ ಪಟಾಕಿ, ಹಾ. ಸುಮ್ಮನೆ ನಿಂತು ಬಿಟ್ರೆ ಆಟಮ್ ಬಾಂಬ್. ಒಬ್ಬ ಅವಮ್ಮ ಪರ್ಫಾರ್ಮ್ ಮಾಡಕ್ ಶುರು ಮಾಡ್ಬಿಟ್ರೆ ಸಾಕ್ಷಾತ್ ಲಕ್ಷ್ಮಿ ಪಟಾಕಿ ಕಣೋ. ಓಕೆ, ಲೆಟ್ಸ್ ವೆಲ್ಕಮ್ ದೀಕ್ಷನ್ ಫ್ಯಾಮಿಲಿ ಫ್ರಮ್ ಬ್ಯಾಂಗ್ಳೂರ್. ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಳಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಟ ನೋಡು, ರಕ್ತದಲ್ಲಿ ಸೂಪರ್ ಸರ್. ನಿಜವಾಗ್ಲೂ ವಿಷ್ಣು ದಾದಾ ಅವ್ರೀಗ ನಮ್ಮೊಟ್ಟಿಗೆ ಇಲ್ದೇ ಇರ್ಬೋದು, ಆದ್ರೆ ನಿಮ್ಮಂತ ಅಭಿಮಾನಿಗಳಿಂದ ಅವ್ರಿನ್ನೂ ನಮ್ಮ ಮನಸ್ಸಲ್ಲಿ ಅಜರಾಮರವಾಗಿರ್ತಾರೆ. ಬರ್ಲಿ ನಮ್ಮ ವಿಷ್ಣು ದಾದಾಗೆ ಜೈ, ವಿಷ್ಣು ದಾದಾಗೆ ಅಲ್ಲ ಅಣ್ಣ, ರೊಚ್ಗೆದ್ದು ರಪ ರಪ ಅಂತ ಸ್ಟೇಜ್ ಬಡಿತಿರಲ್ಲ, ಮುರಿದ್ಗಿರ್ದು ಹೋಗ್ಬಿಟ್ರೆ ನಾವ್ ಎಲ್ಲಿಂದ ಹೊಸದ್ ಹಾಕ್ಸೋಣ. ದೀಕ್ಷಾ ಅವರೇ, ನಿಮ್ ಫ್ಯಾಮಿಲಿ ಪರಿಚಯ ಮಾಡ್ಕೊಡಿ ನಂಗೆ. ಇವರು ನಮ್ಮಮ್ಮ, ಹಾ. ಇವ್ರ ಹೆಸರು ವಿಜಿ ಅಂತ. Okay. ಇವರು ನಮ್ಮ ಪಪ್ಪ, ಇವ್ರ ಹೆಸರು ಹೊನ್ನಪ್ಪ ಅಂತ. ಏನಂತ? ಹೊನ್ನಪ್ಪ. ಓ ಸೂಪರ್, ಹೊನ್ನಪ್ಪ. ಇವಾಗ ಗೊತ್ತಾಯ್ತು ನಿಮ್ ಆಕ್ಟಿಂಗ್ ಸ್ಕಿಲ್ ಎಲ್ಲಿಂದ ನಿಮ್ಗೆ ಧಾರೆ ಆಗಿದೆ ಅಂತ ಗೊತ್ತಾಯ್ತು. ಅಂಡ್ ನಿಮ್ ಬಗ್ಗೆ ಇನ್ನೊಂದು ವಿಶೇಷತೆ ಕೇಳ್ಪಟ್ಟೆ, ನೀವು ಯಾವಾಗ ಬಂದು ಡಶ್ ಅಂತ ಹಿಂಗಂದ್ರು ಸ್ಟೇಜ್ ಮೇಲೆ ಧೂಳ ಬಿಡ್ತು. ಆಗ್ಲೇ ನಾನು ನನ್ನ 6th ಸೆನ್ಸ್ ಅಲ್ಲಿ ನಾನು ಯೋಚನೆ ಮಾಡಿದೆ, ನೀವು ಕಬಡ್ಡಿಯಲ್ಲಿ ಏನು ಕರ್ನಾಟಕ ಟೀಮ್ ನ ಎಕ್ಸಿಬಿಟ್ ಮಾಡಿದ್ರಂತೆ ಟ್ವೈಸ್ ಕ್ಯಾಪ್ಟನ್ ಆಗಿ. ಸೊ ಅದ್ರ ಬಗ್ಗೆ ದಯವಿಟ್ಟು ನಮ್ಗೆ ಹೇಳಿ ಸರ್. ನಾನು ಕರ್ನಾಟಕ ರಾಜ್ಯ ತಂಡನ 2 ಸಾರಿ, ಒಂದ್ಸಲಿ ಕರ್ನಾಟಕ ರಾಜ್ಯ ತಂಡ ನಾಯಕನಾಗಿ, ಒಂದ್ಸಲಿ ಉಪನಾಯಕನಾಗಿ, 2 ಸಲಿ ಕರ್ನಾಟಕ ರಾಜ್ಯ ತಂಡನ ಮುನ್ನಡೆಸಿದೆ. ನಮ್ಮ ಕರ್ನಾಟಕ ರಾಜ್ಯ ತಂಡಕ್ಕೆ ಪ್ರತಿನಿಧಿಸುವಂಥ ಅವಕಾಶ ಸಿಕ್ಕಿದ್ದು ನನಗೆ ಹೆಮ್ಮೆ. ಮತ್ತು ಅದನ್ನು ನಾನು ಇವತ್ತವರೆಗೂ ನನ್ನ ಮನಸ್ಸಲ್ಲಿ ಅವತ್ತು ಕರ್ನಾಟಕ ಫ್ಲಾಗ್ ಇಟ್ಕೊಂಡು ನಾನು ಮುಂದೆ ಹೋಗಿದ್ದು, ನಮ್ಮ ತಂಡ ಹಿಂದೆ ಬಂದಿದ್ದು, ಇವತ್ತು ನನಗೆ ಅದೊಂದು ಹೆಮ್ಮೆ ತರುವಂಥ ವಿಷಯ. ಸೂಪರ್ ಸೂಪರ್, ಬರ್ಲಿ ಜೋರಾದ ಚಪ್ಪಾಳೆ. ಸರ್, ನೀವೇನ್ ಕಬಡ್ಡಿ ಕೋಟಲ್ಲಿ ಆಟ ಆಡ್ಸೋದು, ಇವತ್ತು ನಾವು ಆಟ ಆಡ್ಸ ನೋಡ್ಬಿಟ್ರೆ ನೀವು ಆಡಿರೋ ಕಬಡ್ಡಿನೇ ನಿಮ್ಗೆ ಮರ್ತೋಗ್ಬಿಡ್ಬೇಕು. ಆ ಲೆವೆಲ್ಗೆ ನಿಮ್ಮನ್ನ ಇವತ್ತು ಹುಚ್ಚಾಪಟ್ಟೆ ಆಟ ಆಡಿಸ್ಬಿಡ್ತೀನಿ. ಸೊ ಮತ್ತೊಮ್ಮೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಯಾರಿಗೊಟ್ಟು ಯಾರಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ಪೋಡಿಯಮನ್ನು ಅಲಂಕರಿಸಿ ಸರ್. ಆಗಮಿಸಿರುವ 2 ಅತಿಥಿಗಳಿಗೂ ಯಾರಿಗುಂಟು ಯಾರಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೂರಜ್ ಅವರೇ, ನನಗೆ ಈ ಗೂಗಲ್ ನೋಡ್ತಾ ಇದ್ರೆ ಒಂಥರ ಬೇಜಾರಾಗತ್ತೆ. ಬೇಜಾರು ಯಾಕೆ? ಏನೋ ನೆನಪಾಗ್ತಾ ಇದೆ ನನಗೆ. ನೆನಪು? ಯಾವ ನೆನಪು? ಡಿಕೆಡಿಲಿ ಫಸ್ಟ್ ಟೈಮ್ ಡೇಂಜರ್ ಝೋನ್ ಅಲ್ಲಿ ನಿಂತಿದ್ದಾಗ ಅದೊಂದು ವಿಡಿಯೋ ಇದೆ, ಅದನ್ನ ನೀನೇ ನೋಡ್ಬೇಕು. ಸರಿ ಸರಿ ಸರಿ. ಆಮೇಲೆ ನಾನು ಹೇಳ್ದಂಗ್ ನೀನ್ ಮಾಡ್ಬೇಕು. ಓಕೆನಾ? ರೆಡಿನಾ? ರೆಡಿ. ಕೆದ್ರಮುಳೆ ಸ್ವಾಮಿ, ಪ್ಲೇ ಮಾಡಮ್ಮ ವಿಡಿಯೋನ. ವಿಡಿಯೋ ಬರುತ್ತೆ ಅನ್ಕೊಂಡಿದ್ದೆ, ಇನ್ನು ವಿಡಿಯೋನೇ ಬರ್ಲಿಲ್ವಲ್ಲ. ವಿಡಿಯೋ ಬರುತ್ತೆ, ಮುಖ ನೋಡು ಬರುತ್ತೆ. ಯಾಕೆ ಮನ್ವಿತ್ ತುಂಬಾ ಬೇಜಾರಲ್ಲಿದ್ದೀರಾ? ವಾಟ್ ಹ್ಯಾಪನ್ ಮನ್ವಿತ್? No, actually I'm not crying. ನೀ ಅಳ್ತಿದೆ ಅಂತ ಅನಿಸ್ತಿದೆ ಕಣೋ. No, I'm not crying. Mommy, I'm not crying.
ಅಲ್ಲ ಕಣೋ, ಇಲ್ಲಿರೋ 13 ಕ್ಯಾಮ್ರಾಗಳು ನಿನ್ನ ಕವರ್. ವೈ ಆರ್ ಯು ಕ್ರೈಯಿಂಗ್ ಮನ್ವಿತ್? ಇಟ್ಸ್ ಆಲ್ ರಕ್ಷಿತಾ ಮೇಡಮ್ ಪ್ಲೀಸ್ ಏನಾದ್ರೂ ಹೇಳಿ ಮನ್ವಿತ್ಗೆ, ಅವ್ನಿಗೆ ಹೆಂಗಾದ್ರೂ ಸಮಾಧಾನ ಮಾಡಿ ಪ್ಲೀಸ್. ನೋ ರಕ್ಷಿತಾ ಮೇಡಮ್, ಐ ಆಮ್ ನಾಟ್ ಏ ಮನ್ವಿತ್, ಯು ಆರ್ ಸ್ಟಿಲ್ ಡೇಂಜರ್ ಝೋನ್ಗೆ ಬಂದಿದ್ಯಾ ಅಷ್ಟೇ. ಯು ಆರ್ ನಾಟ್ ಎಲಿಮಿನೇಟೆಡ್. ಯು ಸ್ಟಿಲ್ ಹ್ಯಾವ್ ಅ ಚಾನ್ಸ್ ಟು ವಿನ್. ಐ ಆಮ್ ಹ್ಯಾಪಿ. ಬಟ್ ಇನ್ ಹ್ಯಾಪಿ ಮುಖದಲ್ಲಿ ಕಾಣಿಸ್ತಿಲ್ವಲ್ಲೋ. No, my face is like this only. ಸ್ಮೈಲ್ ಮಾಡೋ. ಮಮ್ಮಿ. ಜೂನಿಯರ್ ಮನ್ವಿತಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ. ಓಕೆ, ಎರಡು ಒಂದ್ಸರಿ ಜೋರಾಗಿ ಹೇಳಿ. ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಸೂಪರ್. ಓಕೆ, ನಮ್ಮ ಸಂಚಿಕೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದ್ಸಲ ಹೇಳ್ತೀನಿ ನಿಮ್ಗೆ. ನಾವು ನಿಮ್ಗೆ ಎರಡು ತಂಡಕ್ಕೂ 3,000 ಪಾಯಿಂಟ್ಸ್ ಕೊಡ್ತೀವಿ. ನನ್ನ ತಂಡಕ್ಕೆ ಪಾಯಿಂಟ್ಸ್ ಕೊಡ್ಲಾ? ಕೊಡಪ್ಪ. ತಗೊಳ್ಳಿ 3,000 ಪಾಯಿಂಟ್ಸ್. ನೀವು ತಗೊಳ್ಳಿ 3,000 ಪಾಯಿಂಟ್ಸ್. ಎರಡು ತಂಡಕ್ಕೂ 3,000 ಪಾಯಿಂಟ್ಸ್ ಬಂದಿದೆ ಅನ್ಕೊಳ್ತೀನಿ. ಈ 3,000 ಪಾಯಿಂಟ್ಸ್ ನ ಯಾರು ಕೊನೆವರೆಗೂ ಜಾಸ್ತಿ ಉಳಿಸ್ಕೊಳ್ತಾರೋ ಇಡೀ ಸಂಚಿಕೆಯಲ್ಲಿ ವಿನ್ ಆಗ್ತೀರಾ. ಆದ್ರೆ ಒಂದು ಆಟದಲ್ಲಿ ಸೋತ್ರೆ 500 ಕಟ್ಟಾಗ್ತಿರುತ್ತೆ. ನಮ್ಮ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾ ನಮ್ಮ ಮೊದಲನೇ ಆಟದ ಸೆಟಪ್ ಜೊತೆ ಬರ್ತೀವಿ. ಬರ್ಲಿ ಜೋರಾದ ಚಪ್ಪಾಳೆ. ರೂಲ್ಸ್ ಅನ್ನ ಹೇಳುವಂತ ಜವಾಬ್ದಾರಿ ನಾನ್ ತಗೊಂಡಿದ್ದೀನಿ. ಒಂದು ಕ್ವೆಶ್ಚನ್ ಕೊಡ್ತೀವಿ, ಏನಾರ ಕೇಳ್ತೀವಿ, ಅದು ನಮ್ಮ ಇಷ್ಟನಪ್ಪ, ನೀವೇನ್ ಕೇಳಂಗಿಲ್ಲ. ಬಟ್ ನಾವು ಕೇಳೋ ಕ್ವೆಶ್ಚನ್ಸ್ಗೆ ನೀವು ಸರಿಯಾದ ಉತ್ತರಗಳನ್ನ ಕೊಡಬೇಕು. ರೂಲ್ಸ್ ಎಲ್ಲ ಅರ್ಥ ಆಗಿದೆಯಾ? ರೆಡಿನ ಆಟ ಆಡೋದಕ್ಕೆ? ರೆಡಿ. ಓಕೆ, ಇವತ್ತಿನ ಮೊದಲನೇ ಆಟದ ಮೊದಲನೇ ಪ್ರಶ್ನೆ ಯಾರಿಗೆ ಹೋಗ್ತಾ ಇದೆ ಅಂದ್ರೆ ಮನ್ವಿತ್ ಆಂಟಿ. ಓಕೆ, ಕೆದ್ರಮೂಳೆ ಸ್ವಾಮಿ ಅವರ ಪ್ರಶ್ನೆ ಆಕಮ್ಮ. ಪ್ರತಿ ತಾಯಿಗೂ ತನ್ನ ಮಕ್ಕಳ ಬಗ್ಗೆ ಇರುವ ಸಾಮಾನ್ಯವಾದ ಕನಸುಗಳು ಏನು? ಮೊದಲು ನನಗೆ ಅವನು ಆರೋಗ್ಯವಂತ, ಆಯುಷ್ಯವಂತ, ಬುದ್ಧಿವಂತ ಆಗಿರ್ಬೇಕು. ಓಕೆ, ಇವರ ಉತ್ತರ ಪ್ಲೀಸ್. ಓ ಮನ್ವಿತ್. ನಂಗೆ ಗೊತ್ತಾಯ್ತು ಮನ್ವಿತ್, ಈಗ ಡೆಫಿನೆಟ್ಲಿ ನಿಂಗೆ ಬೇಜಾರು. ನೋಡು ಮೂತಿ ಹಿಂಗ್ ಮಾಡ್ದಿಲ್ಲ ನೀವು, ಹಿಂಗ್ ಮಾಡ್ದಿಲ್ಲ ನೀನು. ಖುಷಿಯಾಗಿದ್ದಾನೆ. ಇನ್ನು 4 ಇದೆ, ಫುಲ್ ಖುಷಿಯಲ್ಲಿದ್ದಾನವ. ಓಕೆ, ಎರಡನೇ ಉತ್ತರ. ನನಗೆ ಅವನು ದೇಶ ವಿಖ್ಯಾತ ಆಗ್ಬೇಕು ಅಂತ. ದೇಶ ವಿಖ್ಯಾತನಾಗಬೇಕು. ಈ ಉತ್ತರ ಇದೆಯೋ ಇಲ್ಲೋ? ಒಂದು ನಿಮಿಷ. ಓಕೆ ಮನ್ವಿತ್, ಇಟ್ ಇಸ್ ಸ್ಟಿಲ್ ಸ್ಟಾರ್ಟಿಂಗ್ ಸ್ಟೇಜ್. ಯು ಸ್ಟಿಲ್ ಹ್ಯಾವ್ 3 ಆನ್ಸರ್ಸ್. ಮಮ್ಮಿ, ನೀವು ಅಡ್ವೊಕೇಟ್ ಲೆವೆಲ್ ಯೋಚನೆ ಮಾಡಬೇಡಿ. ಕಾಮನ್ ಪೀಪಲ್ ಆಗಿ, ವೆರಿ ಕಾಮನ್ ಆಗಿ ತಾಯಂದ್ರು ಏನೆಲ್ಲ ಯೋಚನೆ ಮಾಡ್ತಾರೆ. ಪ್ರತಿ ಯಾವ ಸ್ಟೆಪ್ಸ್ ಅವನು ತಗೊಳ್ತಾನೆ ಅದರಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಅವನು ಇಂಪ್ರೂವ್ಮೆಂಟ್ ಆಗ್ತಾ ಹೋಗಿ ಇಂಪ್ರೂವ್ಮೆಂಟ್ ಆಗ್ಬೇಕು. ಏನು ಅವನು ಅಟೆಂಡ್ ಮಾಡ್ತಾನೆ ಅದರಲ್ಲಿ ಸಕ್ಸಸ್ ಆಗ್ಬೇಕು, ವಿದ್ಯಾವಂತನಾಗ್ಬೇಕು. ಓಕೆ, ಕೆದ್ರಮೂಳೆ ಸ್ವಾಮಿ ಚೆನ್ನಾಗಿ ಓದ್ಬೇಕು, ವಿದ್ಯಾವಂತ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಈ ಉತ್ತರ ಇದೆಯೋ ಇಲ್ಲೋ? ಸೂಪರ್. ಇನ್ನು 2 ಉತ್ತರ ಬಾಕಿ ಇದೆ. ನಿಮ್ಮ 4ನೇ ಉತ್ತರ ಪ್ಲೀಸ್. ಫ್ಯೂಚರಲ್ಲಿ ಒಳ್ಳೆ ಜಾಬ್ ಸಿಗಬೇಕು ಅಂತ. ಓಕೆ, ಕೆದ್ರಮೂಳೆ ಸ್ವಾಮಿ ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು ಅಂತ ಹೇಳ್ತಿದ್ದಾರೆ. ಈ ಉತ್ತರ ಇದೆಯೋ ಇಲ್ವೋ ಪ್ಲೀಸ್? ಸೂಪರ್. ಮನ್ವಿತ್ ಹ್ಯಾಪಿನಾ? ಸೂಪರ್. ಸೂಪರ್ ಬಾ. ಮನ್ವಿತ್ ನೀನ್ ಹ್ಯಾಪಿನಾ? ಸೂಪರ್ ಹ್ಯಾಪಿ. ಓಕೆ, ನಿಮ್ಮ ಲಾಸ್ಟ್ ಉತ್ತರ. ಅವನಿಗೆ ಮ್ಯಾರೇಜ್ ಆಗುವಾಗ ಒಳ್ಳೆ ಹುಡುಗಿ ಸಿಕ್ಕಿ ಅವನು ಒಳ್ಳೆ ರೀತಿಯಲ್ಲಿ ನೋಡುವವಳು ಸಿಗ್ಬೇಕು. ಅವನಿಗೆ ಒಳ್ಳೆ ಹುಡುಗಿ ಸಿಗ್ಬೇಕು. ಒಳ್ಳೆ ಹುಡುಗಿ ಸಿಗ್ಬೇಕು. ನಿಮ್ಮ ಹುಡುಗನಿಗೆ ಒಳ್ಳೆ ಹುಡುಗಿ ಬೇಕು. ಆ ಹುಡುಗಿ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಕೆದರ್ಮೊಳೆ ಸುಮಿ. ಅದಕ್ಕೆ ಡ್ಯಾಮ್, ಈಗ ಇದಕ್ಕೆ ಏನಿದೆ? ಉಲ್ಟಾ ಡ್ಯಾಮ. ಓಕೆ, ಉಲ್ಟಾ ಡ್ಯಾಮ್. ಬರ್ಲಿ ಜೋರ ಚಪ್ಪಾಳೆ. ಓಕೆ, 5 ಉತ್ತರ ಕೊಟ್ಟಿದ್ದೀರಾ, ಅದ್ರಲ್ಲಿ 2 ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ. ಮಿಕ್ಕಿದ 3 ಉತ್ತರ ಯಾವುದು ಅಂತ ನೋಡೋ ಸಮಯ. ಕೆದ್ರಮೂಳೆ ಸ್ವಾಮಿ ಆಕಮ್ಮ ಉತ್ತರ ಪ್ಲೀಸ್. ಅಡ್ವೊಕೇಟ್ ಮನ್ಸಿಗೆ ಬರ್ದಿರೋ ಉತ್ತರಗಳು. ಓಕೆ, ಅಮ್ಮನ ಮಾತು ಕೇಳ್ಬೇಕು. ಮನೆಯ ಘನತೆ ಗೌರವ ಕಾಪಾಡಬೇಕು. ಹೆತ್ತೋರಿಗೆ ಒಳ್ಳೆ ಹೆಸರು ತರಬೇಕು. ಓಕೆ, ಮನ್ವಿತ್ ಫ್ಯಾಮಿಲಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ.
ಕದಿರ್ಮೊಳೆ ಸ್ವಾಮಿ, ನನ್ನ ತಂಡಕ್ಕೆ ಪ್ರಶ್ನೆ ಪ್ಲೀಸ್. ಸಾಮಾನ್ಯವಾಗಿ ಹೆಂಗಸರಿಗೆ ಕೋಪ ಬಂದಾಗ ಏನು ಮಾಡುತ್ತೀರಾ? ಅಡಿಗೆ ಮಾಡಲ್ಲ. ಎಕ್ಸ್ಪೀರಿಯನ್ಸ್ ಸರ್, ಕೇಳಿದ ತಕ್ಷಣ ಪಟಕಂತ ಉತ್ತರ ಕೊಟ್ಬಿಟ್ರಲ್ಲ. ಅಡ್ಗೆ ಮಾಡಲ್ಲ. ಮೊದಲನೇದು ಅಡಿಗೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಈ ಉತ್ತರ ಇದೆಯೋ ಇಲ್ವೋ ನೋಡೋಣ. ಆನ್ಸರ್ ಪ್ಲೀಸ್. ಏನ್ ಸರ್ ನಿಮ್ಮ ಅನುಭವ ಇಲ್ಲಿ ವರ್ಕೌಟ್ ಮಾಡ್ಕೊಬಿಟ್ರಲ್ಲ, ನೀವು ಪಟಕಂತ ಹೇಳ್ಬಿಟ್ರಲ್ಲ ಸರ್. ಇಷ್ಟೊಂದು ಜಗಳ ಮಾಡ್ತೀರಾ? ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರ್ಗು ಮಾಡಿ. ಕರೆಕ್ಟ್. ಎರಡನೇ ಉತ್ತರ. ಸಾಮಾನುಗಳು DTS ಸೌಂಡ್ ಬರ್ತಾ ಇರ್ತವೆ. ಡಮಾರ್ ಡಿಮೇಟ್ ಡಕ. ಅಲ್ಲ ಮೇಡಮ್, ಪಾತ್ರೆ ಸಾಮಾನ್ ಮೇಲೆ ಕೋಪ ತೋರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಪಾತ್ರೆ ಸಾಮಾನ್ ಮೇಲೆ ಕೋಪ ತೋರಿಸ್ತಾರೆ. ಓಕೆ, ಈ ಉತ್ತರ ಇದೆಯೋ ಇಲ್ವೋ ನೋಡೋಣ. ಕದಿರ್ಮೊಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಸೂಪರ್. ನೋಡಿದ್ದಮ್ಮ ನಮ್ ತಂಡ ಒಳ್ಳೆ ಸಂಸಾರಸ್ಥರಮ್ಮ, ಅದಕ್ಕೆ ಹೇಳ್ತಾ ಇದ್ದಾರೆ. ಅದೇ ಫುಲ್ ಎಕ್ಸ್ಪೀರಿಯನ್ಸ್ ಕೈಯೋದು. ಅನುಭವ ಇದ್ದವ್ರು ಮಾತ್ರ ಹಿಂಗ್ ಹೇಳಕ್ಕಾಗದ. ಹೇಳಿ ಸರ್, ನೆಕ್ಸ್ಟ್ ಒನ್ ಹೇಳಿ. ನೆಕ್ಸ್ಟ್ ಒಂದು ನಮಗ್ ಬೈಯದ್ನ ಮಕ್ಕಳ ಮೇಲೆ ಇಟ್ಕೊಂಡು ಬೈತಾರೆ. ಓಕೆ, ಈ ಉತ್ತರ ಇದೆಯೋ ಇಲ್ವೋ ನೋಡೋಣ. ಕದಿರ್ಮೊಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಏನ್ ಎಕ್ಸ್ಪೀರಿಯನ್ಸ್ ಸರ್ ನಿಮ್ದು. ಸರ್, ನೆಕ್ಸ್ಟ್ ಏನಾದ್ರು ನಿಮ್ ಉತ್ತರ ಕರೆಕ್ಟ್ ಆಗಿದ್ರೆ ನೀವು ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ, ಓಕೆನಾ? ಹಾಸಿಗೆ ಬಿಟ್ಟು ಮೇಲೆ ಹೇಳಲ್ಲ. ಮೇಲೆ ಹೇಳಲ್ಲ ಸರ್. ನಾನು ಕೂತಿದ್ ನೋಡಿ ಹೇಳ್ಬೇಡಿ ಸರ್. ನೀವು ಸರ್, ನೀವು 4ನೇ ಉತ್ತರಕ್ಕೆ ಬೆಡ್ರೂಮ್ಗೆ ಹೋಗ್ತೀರಾ ಗೊತ್ತಿತ್ತು ನಂಗೆ. ಹಾಸಿಗೆ ಬಿಟ್ಟು ಎದ್ದೇಳಲ್ಲ. ಈ ಉತ್ತರ ಸರಿಯೋ ತಪ್ಪೋ ನೋಡೋಣ. ಕದಿರ್ಮೊಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ತಪ್ಪು ಸರ್. ಇಲ್ಲಿ ನಿಮ್ಮ ಅನುಭವ ವರ್ಕ್ ಆಗ್ಲಿಲ್ಲ. ಓಕೆ ಸರ್, ನಿಮ್ಮ ಲಾಸ್ಟ್ ಚಾನ್ಸು, ಲಾಸ್ಟ್ ಉತ್ತರ. ಯಾರ ಜೊತೆನೂ ಮಾತಾಡೋದೇ ಇಲ್ಲ. ಯಾರ ಜೊತೆನೂ ಮಾತಾಡೋದೇ ಇಲ್ಲ. ಫ್ರೀಸ್ ಮಾಡ್ಲಾ? ಸೈಲೆಂಟ್ ಆಗಿರ್ತಾರೆ. ಕದಿರ್ಮೊಳೆ ಸ್ವಾಮಿ ಯಾರ ಜೊತೆನೂ ಮಾತಾಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ನೋಡೋಣ. ಆನ್ಸರ್ ಪ್ಲೀಸ್. ತಪ್ಪು. ಅಲ್ಲಿಗೆ 5 ಉತ್ತರದಲ್ಲಿ 3 ಉತ್ತರ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ. ಉಳ್ದ 2 ಉತ್ತರ ಏನು ಅಂತ ನೋಡೋ ಸಮಯ. ಕದಿರ್ಮೊಳೆ ಸ್ವಾಮಿ ಅಳ್ತಾರೆ, ಸುಮ್ಮನೆ ಗೊಣಗಾಡ್ತಾರೆ. ನಾನು ನಿಮ್ಗೆ ಕೊಟ್ಟ ಮಾತಿನಂತೆ ನಿಮ್ಮನ್ನು ಕರ್ಕೊಂಡು ಬಂದು ಡ್ಯಾನ್ಸ್ ಮಾಡೇ ಮಾಡಿಸ್ತೀನಿ. ಬರ್ಲಿ ಜೋರ ಚಪ್ಪಾಳೆ. ಕದಿರ್ಮೊಳೆ ಸ್ವಾಮಿ, ಆಕಮ್ಮ ಮ್ಯೂಸಿಕ್. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಆಕ್ಚುಲಿ ನಿಮ್ಮನ್ನ ಡ್ಯಾನ್ಸ್ ಆಡ್ಸೋದಕ್ಕೆ ಒಂದು ಕಾರಣ ಇದೆ. ಏನು ಗೊತ್ತಾ? ಆಕ್ಚುಲಿ ಏನಪ್ಪಾ ಅಂತಂದ್ರೆ, ಈ ಸೆಗ್ಮೆಂಟ್ ಅಲ್ಲಿ ಗೆದ್ದಿದ್ದು ಬೇರೆ ಯಾರು ಅಲ್ಲ, ದೀಕ್ಷಾ ಆಂಟಿ. ಮೊದಲನೇ ಆಟನ ಮಸ್ತ್ ಮಜಾ ಮಾಡಿ ಆಡಿ ಆಯ್ತು. ಅದಕ್ಕಿಂತ ಮುಂಚೆ ನಂತರದ ಪಾಯಿಂಟ್ಸ್ 3000ದಲ್ಲಿ 3000 ಹಂಗೆ ಇದೆ. ನಯನ ಅವ್ರ ತಂಡದ ಪಾಯಿಂಟ್ಸ್ 3000ದಲ್ಲಿ ಪಾಪ 500 ಕಳ್ಕೊಂಡು 2500 ಹಂಗ ಇದೆ. ಈಗ 2ನೇ ಆಟಕ್ಕೆ ಹೋಗೋ ಸಮಯ. ಸುರೇಶ್ ನಾನು ಹೊಡಿತೀನಿ ಕಣ. ಹೊಡಿ. ಪ್ಲೀಸ್. ಓಕೆ, ನಾವು ಮಾಡೋದು ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು. ಈ ಆಟದ ಹೆಸರು ಹಿಟ್ ಮ್ಯಾನ್ ಹಿಟ್. ಓಕೆ, ನಯನ್ ಅವರೇ, ಈ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ವಲ್ಪ ಹೇಳಿ. ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಸಿಂಪಲ್ ಅಪ್ಪ. 2 ಟೀಮ್ ಕಡೆಯಿಂದಾನು 2 ಡ್ಯಾಡೀಸ್ ಬಂದ್ಬಿಟ್ಟು ಈ ಆಟ ಆಡ್ತಾರೆ. ಸೊ ಯಾರು ಎಷ್ಟು ನಿಮಿಷದಲ್ಲಿ ಮಡಿಕೆನ ಹೊಡಿತಾರೆ ಅನ್ನೋ ಚಾಲೆಂಜು. ಆದರೆ ಅವರ ಕಣ್ಣಿಗೆ ಬಟ್ಟೆ ಕಟ್ಟಲಾಗುತ್ತೆ. ಎಸ್, ನಾವು ಕಣ್ ಮುಚ್ಕೊಂಡು ಹಿಂಗ್ ಹೊಡಿತಾ ಇರ್ಬೇಕು. ಅವ್ರು ಡೈರೆಕ್ಷನ್ಸ್ ಇಂಟಿಮೇಟ್ ಮಾಡ್ತಾರೆ. ಪಾಪ ಲೆಫ್ಟ್ ರೈಟ್ ಹಂಗೆ ಡೈರೆಕ್ಷನ್ಸ್ ಎಲ್ಲ ಇಂಟಿಮೇಟ್ ಮಾಡ್ತಿರ್ತಾರೆ. ಸೊ ಯಾವ ಟೀಮ್ ಅವರು ಕಡಿಮೆ ಸಮಯದಲ್ಲಿ ಮಡಿಕೆಯನ್ನು ಹೊಡೆಯುತ್ತೀರೋ ಆ ಟೀಮ್ ಈ ಗೇಮ್ ನ ವಿನ್ನರ್. ಓಕೆ, ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡು ಇವತ್ತಿನ ಈ ಆಟದಲ್ಲಿ ಮಡಿಕೆ ಹೊಡಿಲಿಕ್ಕೆ ಬರ್ತಿರೋರು ಯಾರು? ಬೇರೆ ಯಾರು ಅಲ್ಲ, ನನ್ನ ಟೀಮ್ ಡ್ಯಾಡಿ. ಬನ್ನಿ ಅಂಕಲ್, ಒಂದು ವಾಕಿಂಗ್ ಹೋಗಿ ಬರೋಣ ಬನ್ನಿ. ಅಯ್ಯೋ ಬನ್ನಿ ಅಂಕಲ್. ತಿರುಗಿ ಅಂಕಲ್, ತಿರುಗಿ. ಅಲ್ಲಿ ನೋಡಿ, ನಿಮ್ಮ ಮಗಳು ಕರಿತಾವಳೆ. ಹೋಗಿ 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 ಹೋಗಿ. ಸರ್ ಬನ್ನಿ ಸರ್, ಮತ್ತೆ ಹೇಗಿದ್ದೀರಿ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ಓಕೆ ಓಕೆ ಸೂಪರ್. ಸೂರಜ್, ವಿಷಯ ಏನ್ ಗೊತ್ತಾ? ಏನು? ಇವ್ರು ಆಟ ಆಡ್ಬೇಕಾದ್ರೆ ಇವ್ರ ಮಗಳು ಡೈರೆಕ್ಷನ್ ಇಂಟಿಮೇಟ್ ಮಾಡಿದ್ರೆ ಒಂದು ಅರ್ಥ ಇದೆ. ಈ ಮನ್ವಿತ್ತು ಅಂಕಲ್ ಅಂಕಲ್ ರೈಟ್ ರೈಟ್ ಅಂಕಲ್ ಅಂಕಲ್ ರೈಟ್. ಇಲ್ಲ, ನಿಜ ಹೇಳ್ಬೇಕಂದ್ರೆ ಅವನ್ ನ್ಯಾವಿಗೇಷನ್ ತಪ್ಪಿಸ್ತಿದ್ದ. ನೋಡ್ದ ಇವ್ರು ಈ ಕಡೆ ಅಂಕಲ್ ರೈಟ್, ಈ ಕಡೆ ಬಂದು ಅಂಕಲ್ ಲೆಫ್ಟ್ ಅಂತ ನ್ಯಾವಿಗೇಷನ್ ತಪ್ಪಿಸ್ತಿದ್ದ. ಆದ್ರೂ ನಿನ್ನ ಗೂಗಲ್ ಈಗ ಹೊಡಿ ಹಾಕ್ತಿತ್ತು. ಗೂಗಲ್ ಮ್ಯಾಪ್ ಇದೆಯಲ್ಲ, ಮ್ಯಾಪಿಗೆ ಹೊಡಿತಿದ್ರು, ತಲೆಗೆ ಹೊಡಿತಿದ್ರು ಅಂತ ಬೇಜಾರಾಯ್ತಾ ನಿಮಗೆ? ಇಲ್ಲ ಇಲ್ಲಲ್ಲ, ನನ್ನ ಅಮ್ಮ ನನ್ನನ್ನು ಸೇವ್ ಮಾಡಿರೋದು. ಓಕೆ ಸುಭಾರ್. ಈಗ ನಿಮ್ಗೆ ಏನಾದ್ರು ಒಂದು ಗೆಸ್ಸಿಂಗ್ ಇದೆಯಾ? ನೀವು ಹೆಂಗೆ ಮಡಕೆ ಎಷ್ಟು ನಿಮಿಷದಲ್ಲಿ ಹೊಡೆದಿರಬಹುದು ಅಂತ? ನನ್ನ ಪ್ರಕಾರ ಒಂದು 2-2.5 ನಿಮಿಷ. ಏ ಸೂಪರ್ ಸರ್. ಸರ್ ನಂದು 6 ಸೆನ್ಸ್. ನೀವು ಈ ಮಡಕೆಯನ್ನ ಒಡೆಯಲು ತಗೊಂಡಿರುವ ಕಾಲಾವಕಾಶ 2 ನಿಮಿಷ 30 ಸೆಕೆಂಡ್. ಸೊ ಮನ್ವಿತ್ ಡ್ಯಾಡಿ, ಇದು ನಿಮ್ಗೆ ಚಾಲೆಂಜ್. ಅದಕ್ಕಿಂತ ನೀವು 2 ನಿಮಿಷ 29 ಸೆಕೆಂಡ್ ಅಲ್ಲಿ ಹೊಡೆದ್ರು ನೀವೇ ವಿನ್. ಓಕೆನಾ? ಆದ್ರೆ ತಲೆ ಮಾತ್ರ ಹೊಡಿಲಿಕ್ಕೆ ಹೋಗ್ಬೇಡಿ. ದೂರ ಇರಿ. ನಾನು ಆ ಸ್ಟೇಜ್ ಬಿಟ್ಟು ಹೋಗ್ಬಿಡ್ತೀನಿ ಕೆಳಗಡೆ ಆ ಕಡೆ. ಸೂಪರ್ ಸರ್, ಥ್ಯಾಂಕ್ ಯು. ಸಖತ್ ಆಡಿದ್ರಿ, ಕಬಡ್ಡಿ Thank you, ಪ್ಲೇಯರ್ sir. ಅಂತ ಪ್ರೂವ್ ಮಾಡ್ಬಿಟ್ರಿ ಸರ್. ಸುಭಾರ್, ಬಾರಿ ನಮ್ಮ ದೀಕ್ಷನ್ ಫ್ಯಾಮಿಲಿಗೆ ಜೋರದ ಚಪ್ಪಾಳೆ. ಥ್ಯಾಂಕ್ ಯು. ಓಕೆ, ನಮ್ ತಂಡ 2.5 ನಿಮಿಷದಲ್ಲಿ ಹೊಡೆದಿದ್ದಾರೆ. ಈಗ ಮನ್ವಿತ್ ಅಂಡ್ ಟೀಮ್ ಎಷ್ಟು ನಿಮಿಷದಲ್ಲಿ ಹೊಡಿತಾರೆ ನೋಡೋಣ. ಬಾರ್ಲಿ ಅವ್ರಿಗೆ ಜೋರದ ಚಪ್ಪಾಳೆ. ಓಕೆ, ಅಗ್ಗನ ಹೋಗಿ ದೀಕ್ಷೆ ಅಂಡ್ ಟೀಮಿಗೆ ಕೊಡ್ತಿದ್ದೀನಿ. ಮಾಯಗಾತಿ ನಿಂಗವ್ವ ನಿಂಗವ್ವ. ಅಯ್ಯಯ್ಯೋ. ಅಯ್ಯೋ ಎಂಟ್ರಿ ಕೊಡ್ತಾರೆ Your time starts now. ಅಂಕಲ್ ರೈಟ್ 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 ಲೆಫ್ಟ್ ಲೆಫ್ಟ್. ಅಯ್ಯೋ, just ಆಗ. Side ಹಾಕು, ಒಂದು ಇಂಚಿ. ಒಂದು ಇಂಚು ಬಲೆ, ಎನ್ನ ಮೈ ಬಲೆ, ಒಂದು ಎನ್ನ ಮೈ ಬಲೆ. ಎಸ್ ಎಸ್ ಸ್ವಲ್ಪ ಮುಂದೆ ಬನ್ನಿ. ಅಯ್ಯೋ, ವಾ 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 ವಾ. ಅಯ್ಯೋ, ಓಕೆ, ಬಾರ್ಲಿ ಜೋರ ಚಪ್ಪಾಳೆ. ಏ ಮನ್ವಿತ್, ನಾವೇ ನೀವು ಸೋತಿದ್ದೀರಾ ಗೆದ್ದಿದ್ದೀರಾ ಅಂತ ಹೇಳಿದ್ವಿ. ನೀವು ಅಪ್ಪಂಗೆ ಸಾಂತ್ವನ ಹೇಳ್ತಾ ಇದ್ದಲ್ಲಿ ನೀನು ನೀನೇ ಫಿಕ್ಸ್ ಆಗ್ಬಿಟ್ಟ ಸೋತೋಗ್ಬಿಟ್ಟಿದೀವಿ ಅಂತ. ನಾನು ಯೋಚಿಸಿದ ಸ್ವಲ್ಪ ಟೈಮ್ ತಗೊಂಡ್ರು ಜಾಸ್ತಿ. ಓಕೆ ಸರ್, ತುಂಬಾ ಚೆನ್ನಾಗಿ ಆಡಿದ್ರಿ. ಈ ತರ ನಿಮ್ ಲೈಫ್ ಅಲ್ಲಿ ಯಾವತ್ತಾದ್ರೂ ಆಡಿದೀರಾ? ಇಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದೀರಾ? ಓಕೆ, ಮನ್ವಿತ್ ಅವರ ಭವಿಷ್ಯ ನಿಜವಾಗಿದೆ. ನೀವು ತಗೊಂಡಿರೋ ಸಮಯ 3 ನಿಮಿಷ 32 ಸೆಕೆಂಡ್. ಸೊ ಅಲ್ಲಿಗೆ ಕ್ಲಿಯರ್ ಆಗಿದೆ. ಯಾರಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ನನ್ನ ತಂಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಗುಡ್ ಪ್ಲೇ. ಓಕೆ, ಈಗ ಗೆದ್ದಿರೋ ತಂಡಕ್ಕೆ ಒಂದು ಆಫರ್ ಇದೆ. ಆಫರ್ ಏನಪ್ಪಾ ಅಂದ್ರೆ, ನಿಮ್ಮ ಮಿಸ್ಸಸ್ ಜೊತೆ ನೀವು ಡ್ಯಾನ್ಸ್ ಮಾಡ್ಬೇಕು ಅಷ್ಟೇ. ಎಸ್ ಸರ್, ಬನ್ನಿ ಸರ್. ಓಕೆ, ಇಬ್ರು ರೆಡಿ ಆಗಿದ್ದಾರೆ. ಕೆದ್ರಮೊಳೆ ಸೋಮ ಇನ್ನಾಗ್ತಾಳ ಆ ಕಮ್ಮ ಮ್ಯೂಸಿಕ್. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ. ಕೇವಳೆದುರು ಬಂದಾಗ ಹಳ್ಳಿ ರಕ್ಕಾಟಿಸುತ್ತೆ. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ. ಕೇವಳೆದುರು ಬಂದಾಗ ಹಳ್ಳಿ ಹಾಡು ಕೇಳಿಸುತ್ತೆ. ಸರ್ ಸಾಕು ಸರ್. ಸರ್ ಸರ್, ಯಾಕೆ ಸರ್ ನಿಲ್ಲಿಸಿದ್ರಿ? ಸರ್, ಇವ್ರ ಜೊತೆ ಡ್ಯಾನ್ಸ್ ಆಡಿ ಸಾಕಾಗ್ಬಿಟ್ಟಿದೆ. ನಯನ್ ಅವ್ರ ಜೊತೆ ನಯನ ಅವ್ರ ಜೊತೆನಾ?
ಮೇಡಮ್ ಈ ಅನ್ಯಾಯ ನೋಡಿದ್ರೆ ಮೇಡಮ್ ನೋಡಿ sir. ಬನ್ನಿ ಮೇಡಮ್ ಪೋಡಿಯಂಗೆ ಬನ್ನಿ ಮೇಡಮ್. ಹಂಗಂತ ತಿಳ್ಕೊಂಬಿಟ್ರೆ ವಿತ್ ಅವರ್ ಪರ್ಮಿಷನ್. ವಿತ್ ಪರ್ಮಿಷನ್ ಸರಿ ಮೇಡಮ್ ಬನ್ನಿ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಪರ್ಮಿಷನ್. ನಯನ ಅವರೇ ಆಲ್ ದ ಬೆಸ್ಟ್. ಕೆದ್ರಮೂಳ ಸ್ವಾಮಿ ಆಕಮ ಮ್ಯೂಸಿಕ್. ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿವೆ ಭಾವನೆ ಬಾಕಿ ಇವೆ. ತೇಲಿ ನೀರಾಡು ಮೈಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುತ್ತಾಗಿ ಸೇರಿವೆ ಎರಡೂ ಸಹ ಏನನು ಮಾತಾಡಿವೆ ಭಾವನೆ ಬಾಕಿ ಇದೆ. ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ಪಾಪ ನಿಮ್ಮ ಹೆಂಡತಿ ಜೊತೆ ಹಿಂಗೆ ಅಂತೆ ಇವ್ರ ಜೊತೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡದ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಸರ್. ಅನ್ಯಾಯ ಅಲ್ವಾ ಸರ್ ಇದು? ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಪಾಪ ಅವ್ರ ಜೊತೆ ಒಂದೊಂದು ಕಿಲೋಮೀಟರ್ ದೂರದಲ್ಲಿ ಡ್ಯಾನ್ಸ್ ಮಾಡ್ತಿದ್ರಿ, ಇವ್ರ ಜೊತೆ ಏನಾದ್ರು ಕೈಯೆಲ್ಲ ತಿರುಗಿಸ್ತಿದ್ದೀರಿ ಅಲ್ಲ ಅದು ಸಾಲಿ ನಿಂದೆ ನಮ್ಮದು ಹಿಂಗೆಲ್ಲ ಅವ್ರ ಕೆನ್ನೆ ಸರಿಸ್ತಿದ್ದೀರಿ. ಅವರಿಗೆ ಹಾಡಿಗೆ ಒಂದು ಮೂಡಿಗೆ ಹೋಗ್ಲಿ ಅಂತ ಹಾಡಿಗೆ ಮೂಡಿಗೆ ಎರಡು ಆಟನ ಮಸ್ತ್ ಮಜಾ ಮಾಡಿ ಮುಗಿಸಾಯ್ತು. ಈಗ ಮೂರನೇ ಆಟಕ್ಕೆ ಬರೋ ಸಮಯ. ಅದಕ್ಕಿಂತ ಮುಂಚೆ ನನ್ನ ಸೆಳೆದ ಪಾಯಿಂಟ್ಸ್ 3000ದಲ್ಲಿ 3000 ಅಂಗ ಇದೆ. ಬರ್ಲಿ ಅವ್ರಿಗೆ ಜ್ವರದ ಚಪ್ಪಾಳೆ. ನಯನ ಅವ್ರು ತಡೆದ ಪಾಯಿಂಟ್ಸ್ 3000ದಲ್ಲಿ 1000 ಕಳ್ಕೊಂಡು 2000 ಅಂಗ ಇದೆ. ಬರ್ಲಿ ಅವ್ರಿಗೆ ಜ್ವರದ ಚಪ್ಪಾಳೆ. ಈಗ ಮೂರನೇ ಆಟದ ಹೆಸರು ಏನಪ್ಪಾ ಅಂದ್ರೆ ಕುರ್ಚಿ ಕಿರ್ಚಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಎರಡು ತಂಡದವರು ಹೋಲ್ಸೇಲ್ ಫ್ಯಾಮಿಲಿ ಆಗಿ ಬಂದಿಲ್ಲ ಆಟ ಆಡ್ತೀರಾ. ಈ ಡಬ್ಬನ ಮ್ಯೂಸಿಕ್ ಎಲ್ಲಿವರೆಗೂ ಬರ್ತಾ ಇರುತ್ತೋ ಅಲ್ಲಿವರೆಗೂ ಪಾಸ್ ಮಾಡ್ತಾನೆ ಇರಬೇಕು. ಮ್ಯೂಸಿಕ್ ನಿಂತಿದ ತಕ್ಷಣ ಯಾರ ಕೈಯಲ್ಲಿ ಡಬ್ಬ ಇರುತ್ತೋ ಅವ್ರು ಸೋತಂಗೆ. ಆದ್ರೆ ವಿಶೇಷ ಏನಪ್ಪಾ ಅಂದ್ರೆ ಅದ್ರೊಳಗೊಂದು ವಿಶೇಷವಾದ ಗಿಫ್ಟ್ ಇದೆ. ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಏನಾದ್ರೂ ಇರ್ಬೋದು. ಒಟ್ಟು ನಿಮ್ಮ ಲಕ್ ಚೆನ್ನಾಗಿ ಆಡಿ ಹೇಳ್ತಾ ಆಟನ ಶುರು ಮಾಡ್ತಿದ್ದೀವಿ. ಬರ್ಲಿ ಜೋರ ಚಪ್ಪಾಳೆ. ಓಕೆ ರೆಡಿ. ಕೆದ್ರಮೂಳ ಸ್ವಾಮಿ ಆಕಮ್ಮ ಮ್ಯೂಸಿಕ್. ಎಸಿತನಪ್ಪ ಅವನು. ಓಕೆ ಸಾಂಗ್ ನಿಲ್ಬೇಕಾದ್ರೆ ಬಾಕ್ಸ್ ನಿಮ್ಮ ಕೈಯಲ್ಲಿತ್ತು, ಸೊ ನೀವು ಔಟ್ ಆಗ್ತಿದ್ದೀರಾ. ಬರ್ಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಓಕೆ ಕೆದ್ರಮೂಳ ಸ್ವಾಮಿ 1 2 3 4 5 ಜನ ರೆಡಿ ಆಗಿದ್ದಾರೆ. ಆಕಮ್ಮ ಮ್ಯೂಸಿಕ್. luckiest man in the world. ಅನ್ವಿತ್ ಡ್ಯಾಡಿ ಅವರು ಔಟ್ ಆಗಿದ್ದಾರೆ. ನಾನೇ ಔಟ್ ಮಾಡಿರೋದು. ಓಕೆ ನಮ್ಮ ತಂಡದಲ್ಲಿ 1 ವಿಕೆಟ್ ಹೋಗಿದೆ. ನಯನ ಅವ್ರ ತಂಡದಲ್ಲಿ 1 ವಿಕೆಟ್ ಹೋಗಿದೆ. 4 ಜನ ಉಳಿದಿದ್ದಾರೆ. ನಯನ ಅವರೇ ಹಾ ರೆಡಿ ಸ್ಟಾರ್ಟ್ ದ ಮ್ಯೂಸಿಕ್. ಓಕೆ ಈಗ ಔಟ್ ಆಗಿರೋದು ಬೇರೆ ಯಾರು ಅಲ್ಲ, ಮಾನ್ವಿತ್ ಅವ್ರ ತಾಯಿ. ನನ್ನ ಟೀಮಲ್ಲಿ 1 ವಿಕೆಟ್ ಹೋಗಿದೆ. 3 ಜನ ಸದಸ್ಯರು ಚಾರಲ್ಲಿ ಕೂತಿದ್ದಾರೆ. ಯಾರು ಹೋಗ್ತಾರೆ, ಯಾರು ವಿನ್ ಆಗ್ತಾರೆ, ಯಾರು ಸೋಲ್ತಾರೆ ನೋಡೋಣ. ನಯನ ಕೆದ್ರಮೂಳ ಸ್ವಾಮಿ ಪ್ಲೇ ದ ಮ್ಯೂಸಿಕ್. ಕಮ್ ಆನ್. ಯವ್ವ
ಇಲ್ಲಿ ಔಟ್ ಆಗಿರೋದು ಬೇರೆ ಯಾರು ಅಲ್ಲ, ಚಿನ್ನ ಪುಟರಿ ದೀಕ್ಷಾ. ಕೆದ್ರಮಳೆ ಸ್ವಾಮಿ ಮ್ಯೂಸಿಕ್. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡಬ್ಬು ಕೊನೆ ತನಕ. ಸಿಂಗಲಿಕ ನೀನು ಸಿಂಗಲಿಕ ಕಾಯಬೇಕು ಶ್ರಾವಣ ಬರೋ ತನಕ. ಒಪ್ಪಿಕೊಂಡರೆ ನೆಚ್ಚಿಕೊಂಡರೆ ಹೊಡಿಗಾಡುವಾಗಿ ಇರ್ತೀನಿ. ವಿಟಮಿನ್ ಕಮ್ಮಿ ಇದೆ ನೋಡಿಕೊಳ್ಳಬೇಕು ನಿನ್ನ ನೀನೆ. ಹೊಡಿಯಕ್ಕೆ ನೋಡುತ್ತೀಯ ಕೇಳಿಯಕ್ಕೆ ಮಾಡುತ್ತೀಯ ಕಣ್ಣಲ್ಲಿಟ್ಟು ಕಾಯುತ್ತೀನಿ ಎಸ್ಸನ್ನೇ. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡಬ್ಬು ಕೊನೆ ತನಕ. ಓಕೆ ಮನ್ವಿತ್, ಯಾಕೆ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು? ಸುಸ್ತ. ನಾನು ಹೇಳ್ತಿದ್ದೆ ಇಟ್ಕೊಂಡು ನಿಧಾನಕ್ಕೆ ಪಾಸ್ ಮಾಡು, ನೀನೀಗ ನಿಧಾನಕ್ಕೆ ಪಾಸ್ ಮಾಡ್ತಿದ್ದೆ, ಅವ್ರ ಕೈಯಲ್ಲಿದ್ದು ಅವ್ರು ಔಟ್ ಆಗ್ತಿದ್ರು. ನೀನು ಕಳಕ್ ಬಿಡ್ಬಿಟ್ಟು ಹೋಯ್ತು. ಹೌದಾ? ಹೌದು. ಡಾರ್ಲಿಂಗ್, ಆಡಿದ್ದು ನಿಮ್ಗೆ ಹೆಂಗ ಅನ್ಸ್ತು? ತುಂಬ ಚೆನ್ನಾಗಿತ್ತು. ಮನ್ವಿತೆ ಗೆದ್ದಿದ್ದು ನಾನಲ್ಲ. ನೋಡಪ್ಪ, ವಿಶೇಷ ಸೂಚನೆ, ಮನ್ವಿತ್ ಗೆದ್ದಿದ್ದು ಅಂತ ಅವರು ಇಷ್ಟು ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದಾರೆ. ಸೊ ಅವ್ರ ಎಲ್ಲ ಗಿಫ್ಟ್ಸ್ ಇವ್ರಿಗೆ ಕೊಟ್ಟು ಮನ್ವಿತೆ ಕೊಡಿ, ನಮ್ಮ ಮನ್ವಿತೆ. ನೀವು ಅಕಸ್ಮಾತ್ ಅದನ್ನ ನೋಡಿದ ಮೇಲೂ ಇದೇ ಮಾತು ಹೇಳ್ತೀರ, ನಾನು ನಿಜವಾಗ್ಲೂ ಮನ್ವಿತಿಗೆ ಕೊಡ್ತೀನಿ. ಅದ್ರಲ್ಲಿ ವಜ್ರ, ವೈಡೂರ್ಯ, ರತ್ನಾಭರಣ 1 kg ಚಿನ್ನ ಇದ್ರೆ ಅವ್ನಿಗೆ ಕೊಡಿ. ನಮ್ಮ ಹುಡುಗ ಚೆನ್ನಾಗಿ. ಎಂತ ದೊಡ್ಡ ಮಾತು ಸರ್ ನಿಮ್ದು. ಅಷ್ಟು ದೊಡ್ಡ ಮನ್ಸು ಬದಲು ನನ್ನ ಜೊತೆ ನಯನೂ ಡಾನ್ಸ್ ಮಾಡಿದ್ದಾಳೆ, ನನ್ನ ಹೆಂಡತಿನೂ ಡಾನ್ಸ್ ಮಾಡಿದ್ದಾಳೆ. ಅದ್ರಲ್ಲಿ ಏನು ಮಗಳು ನನಗೂ ಅರ್ಥ ಬರಲಿ ಅಂತ ಹೇಳ್ದೆ ಬಾಯ್ ಬಿದೋಗಿರೋದ ಸರ್. ಮೇಡಮ್, ನಮ್ಮ ಇಬ್ಬರಿಗಿಂತ ಚಿಕ್ಕವನವನು, ಅವ್ನು ಖುಷಿಯಾಗಿರ್ಬೇಕು. ಸರ್ ಅವ್ನಿಗೆ ಯಾವ ಹೆಂಡತಿ ಮಕ್ಕಳು ಇದ್ದಾರೆ ಸಾರ್? ಸರಿ, ಹಾಗಾದ್ರೆ ಇದ್ರೊಳಗಿರೋ ಗಿಫ್ಟ್ ಏನಪ್ಪಾ ಅಂತ ನೋಡೋಣ. ಮೇಡಮ್ ಬನ್ನಿ ಇಲ್ಲಿಗೆ. ಓಕೆ ಮೇಡಮ್, ಈ ಗಿಫ್ಟ್ ಇಟ್ಕೊಳ್ಳಿ. ಇದ್ರೊಳಗೆ ಏನಿದೆ ಅಂತ ನಿಧಾನವಾಗಿ ನೋಡೋಣ. ಬೇಡ ಸರ್, ಇವಾಗ ಹೇಳಿ ಸರ್, ಅದು ಮನ್ವಿತ್ಗ ನಿಮ್ಮ ಹೆಂಡತಿಗ? ಮನ್ವಿತ್ಗೆ ಕೊಡಿ, ಪರವಾಗಿಲ್ಲ. ಮನ್ವಿತ್ ಸೀರೆ ಉಟ್ಕೊಂಡು ಮನ್ವಿತ್ ಸೀರೆ ಉಟ್ಕೊಂಡು ಎಂಡಲ್ಲಿ ಸರ್ ಸಿಗ್ನಲ್ ಹೋಗ್ತಾನ ಸೀರೆ ಉಟ್ಕೊಂಡು. ಅವ್ರ ಅಮ್ಮನೇ. ಅಮ್ಮನಿಗೆ. ಓಕೆ ಮನ್ವಿತ್, ವೆಲ್ ಪ್ಲೇಡ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬರ್ಲಿ ಜೋರ ಚಪ್ಪಾಳೆ. ಅಲ್ಲ ಪಾಪ ಮನ್ವಿತು ಮಧ್ಯದಲ್ಲಿ ನೆಂಟಿಗೆ ಒಂದು ಸೀರೆ ಆಯ್ತು ಅಂತ ಸಿಕ್ಕಾಪಟ್ಟೆ ಖುಷಿಲಿದ್ದ ಪಾಪ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ಸರ್, ಸಖತ್ತಾಗಿ ಆಡಿದ್ರಿ ನೀವು. ಬರೀ ಕಬಡ್ಡಿ ಪ್ಲೇಯರ್ ಅಲ್ಲ, ನೀವೇನೇನೋ ಪ್ಲೇಯರ್ ಅಪ್ಪ. ಓಕೆ, ಸೊ ಈಗ 2 ಟೀಮ್ ಅವರು ನನ್ನ ಎಡಬಲಕ್ಕೆ ಬಂದು ನಿಲ್ಲಬೇಕೆಂದು ಕೇಳಿಕೊಳ್ಳುತ್ತೇವೆ. ಓಕೆ, ಬರ್ಲಿ ಜೋರ ಚಪ್ಪಾಳೆ. ಸೊ ಸೂರಜ್ ಅವರೇ, ಇಲ್ಲಿಗೆ ನಮ್ಮ 3 ಆಟಗಳು ಮುಕ್ತಾಯಗೊಂಡಿವೆ. ಈಗ 2 ಟೀಮಿನ ಟೋಟಲ್ ಸ್ಕೋರ್ ಹೇಳುವಂತ ಸಮಯ. ಸೂರಜ್ ಅವರ ಟೀಮಲ್ಲಿ 3000ಕ್ಕೆ 3000 ಹಾಗೆ ಉಳಿದಿದೆ. ನನ್ನ ಟೀಮ್ ಅವರು ಸಖತ್ತಾಗಿ ಎನರ್ಜೆಟಿಕ್ ಆಗಿ ಆಡಿದ್ರು, ಬಟ್ 3000ದಲ್ಲಿ 1500 ಕಳ್ಕೊಂಡು ಇನ್ನು 1500 ಹಾಗೆ ಇದೆ. ಸೊ ಸೂರಜ್ ಅವರೇ, ಇವರಿಗೆ ದಕ್ಕಬೇಕಾದ ಆಸ್ತಿ ಅಂತಸ್ತುಗಳನ್ನು ಕೊಡುವ ಸಮಯ. ಕೊಡಲೇಬೇಕು. ಓಕೆ, ಸ್ಫೂರ್ತಿ ಅರ್ಬಲ್ಸ್ ಇವ್ರ ಕಡೆಯಿಂದ ಭಾಗವಹಿಸಿ ಎಲ್ರಿಗೂ ಒಂದು ಗಿಫ್ಟ್. ಸೂಪರ್. ಈಗ ಗುಡುಚಿ ಆಯುರ್ವೇದಿಕ್ ಹೇರ್ ಕೇರ್ ಇವರ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿದ ಎಲ್ರಿಗೂ ಹೋಗ್ತಾ ಇದೆ ಗಿಫ್ಟ್ ವೌಚರ್. Congratulations. 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 ಓಕೆ, ಇವತ್ತಿನ ಎಕ್ಸೋ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರಿಗೂ ಹೋಗ್ತಾ ಇದೆ? ಯಾರಿಗೂ ಹೋಗ್ತಾ ಇದೆ? ಬೇರೆ ಯಾರಿಗೂ ಅಲ್ಲ, ನನ್ನ ತಂಡದ ಒಳಪ್ಪ ಸರ್ ಅವ್ರಿಗೆ. ಓಕೆ, ಎಕ್ಸೋ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ, ಬರ್ಲಿ ಜೋರ ಚಪ್ಪಾಳೆ. ಜಗತ್ ಕಿಲಾಡಿ ಇವ್ರ ಕಡೆಯಿಂದ ಗೋಲ್ಡನ್ ಅಮೌಂಟ್ ರೆಸಾರ್ಟ್ ಇವ್ರ ವತಿಯಿಂದ ಗೆದ್ದವ್ರಿಗೆ ಹೋಗ್ತಾ ಇದೆ ಕಪಲ್ ಔಟಿಂಗ್ ಪಾಸ್. ಕಂಗ್ರ್ಯಾಚುಲೇಷನ್ಸ್. ಜಗತ್ ಕಿಲಾಡಿ ಇವ್ರ ಕಡೆಯಿಂದ ಗೋಲ್ಡನ್ ಅಮೌಂಟ್ ರೆಸಾರ್ಟ್ ಇವ್ರ ವತಿಯಿಂದ ಸೋತವ್ರಿಗೂ ಹೋಗ್ತಾ ಇದೆ ಸಿಂಗಲ್ ಔಟಿಂಗ್ ಪಾಸ್. Congratulations.
ಎಸ್, ಎರಡು ಟೀಮ್ ಅವರು ಸಖತ್ತಾಗಿ ಆಡಿದ್ರಿ, ಸೂಪರ್ ಆಗಿ ಆಡಿದ್ರಿ. ಯಾರು ಗೆದ್ರೋ ಯಾರು ಸೋತ್ರೋ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಸೂರ್ಯನಂದು ಮಸ್ತ್ ಮಜಾ ಮಾಡ್ಕೊಂಡು ಆಟಗಳನ್ನ ನೋಡಿದ್ವಿ. ಅಷ್ಟು ಸೂಪರ್ ಆಗಿ ಆಟಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಸೊ ನೀವೇನಪ್ಪ ಮಾಡ್ತಾ ಇದ್ದೀರಾ? ಇನ್ನು ಈ ಟೀಮ್ ಅವ್ರು ಆಡೋ ಜೋಶ್ ನೋಡಿದ್ಮೇಲೂ ನಿಮಗೆ ಮನೇಲಿ ಕುತ್ಕೋಬೇಕು ಅಂತ ಅನಿಸ್ತಾ ಇದೆಯಾ? ಹಾಗಿದ್ರೆ ಮೊಬೈಲ್ ತಗೊಳ್ಳಿ, ಫಟಾಫಟ್ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳಿ, ನಿಮ್ಮ ಸ್ವವಿವರನ ನಮ್ಮ ಜೀ ಕನ್ನಡ ವಾಟ್ಸಪ್ಗೆ ಹಾಕ್ಬಿಡ್ರಲ್ಲ, ಇಲ್ಲಿ ಬಂದು ಆಡ್ಬಿಡ್ರಲ್ಲ, ಬಹುಮಾನ ಗೆದ್ದು ಬಿಡ್ರಲ್ಲ ಮತ್ತೆ. ಸೊ ಈ ಸಂಚಿಕೆಯನ್ನ ವೀಕ್ಷಣೆ ಮಾಡಿದಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಷ್ಟನ್ನ ಹೇಳ್ತಾ ಈ ಮೋಜು ಮಸ್ತಿ ಮಜಾ ಯಾವಾಗ್ಲೂ ಹೀಗೆ ಇರುತ್ತೆ. ಇದು ಎಕ್ಸೋ, ಯಾರಿಗುಂಟು ಯಾರಿಗಿಲ್ಲ.